ಒಂದು ಸುಂದರ ಹಳ್ಳಿಯಲ್ಲಿ ನಂದನ್ ಮತ್ತು ನಮನ್ ಎಂಬ ಸಹೋದರರಿದ್ದರು. ಈ ಇಬ್ಬರು ಸಹೋದರರು ಪರಿಸರದ ಪ್ರೇಮಿಗಳಾಗಿದ್ದರು. ಹಳ್ಳಿಯಲ್ಲಿದ್ದ ಒಂದು ಮರ ಒಂದು ಕಾಲದಲ್ಲಿ ಹಣ್ಣುಗಳಿಂದ ತುಂಬಿಕೊಂಡಿತ್ತು. ಇಂದು ಖಾಲಿ. ಇದನ್ನು ಕಂಡ ಅಜ್ಜಿ, ಮರ ನಮ್ಮಿಂದ ಕೋಪಗೊಂಡಿದೆ. ನಮನ್ ಹೇಳಿದ, ಕಲ್ಲು ಎಸೆದರೆ ಹಣ್ಣು ಸಿಗಬಹುದೆಂದು. ಆದರೆ ನಂದನ್ ಪ್ರೀತಿಯಿಂದ ಪಡೆದುಕೊಳ್ಳಬೇಕೆಂಬ ಹಂಬಲ. ಇಬ್ಬರು ಸಹೋದರರು ಸೇರಿ ಮರವನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಬೆಳೆಸಿದರು. ಪ್ರೀತಿಯಿಂದ ಕಾಳಜಿ ಮಾಡಿದರೆ ಹಣ್ಣು ಮತ್ತೆ ನೀಡುತ್ತದೆ ಎಂದು ನಮನ್ಗೆ ನಂದನ್ ಹೇಳಿದ. ನಮನ್ ಭಯದಿಂದ, ಅಣ್ಣ, ಮರ ಉರುಳಬಹುದು. ಪ್ರೀತಿ ಮತ್ತು ಶಕ್ತಿ ಇವರಿಗೆ ಧೈರ್ಯ ನೀಡಿತ್ತು. ಮರ ಮತ್ತೆ ಜೀವ ಪಡೆದುಕೊಂಡಿತು. ನಂದನ್ ಮತ್ತು ನಮನ್ ಗ್ರಾಮದ ಹೆಮ್ಮೆಯ ಸಹೋದರರಾದರು. ಸಂತೋಷದಿಂದ ಹಣ್ಣು ಹಂಚಿದಾಗ ಅದು ಇನ್ನೂ ಹೆಚ್ಚಾಯಿತು. ಪ್ರೀತಿ, ಸಹನೆ, ಸಂರಕ್ಷಣೆ ಜೀವನದ ಮಾಯಾಶಕ್ತಿ.